ನನ್ ಬಂಗಾರ. ನನ್ ದೃಷ್ಟಿನೇ ಆಗ್ಬಿಡುತ್ತೆ. ನಿಮ್ಮನೆ ಮಗ ಅಂದ್ಮೇಲೆ ನಮ್ ಮಗಳನ್ನ ಕಣ್ ಮುಚ್ಕೊಂಡ್ಕೊಂಡು ಮದುವೆ ಮಾಡ್ತೀವಿ. ಸರ ಕಣ್ಣು ಮುಚ್ಕೊಂಡೇ ಮದುವೆ ಮಾಡ್ಕೋಬೇಕು ಸರ, ಇಲ್ಲ ಎರಡೂ ಕಣ್ಣು ಹೋಗ್ಬಿಡ್ತಾವು. ಹುಡುಗ ಹುಡುಗಿ ಇಬ್ರು ಪ್ರೈವೇಟ್ ಆಗಿ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ? ಪ್ರಣಯ್ ಅವರೇ, ನಿಮ್ಗೆ ಓಕೆನಾ? ಆಹಾ, ಎಂತ ಸಂಸ್ಕಾರ, ಏನ್ ವಿನಯ. ಇಂತ ಅಳಿಯನ್ ಪಡೆಯಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ ಅಲ್ವೇನ್ರಿ? ಓಕೆನಾ? ಸೂಪರ್. ಓಕೆ. ಸೂಪರಾ? ಓ ಸೂಪರಾ? ಎಸ್. ನಿಮ್ಗೆಲ್ಲ ಓಕೆ ಆದ್ಮೇಲೆ ನಂದೇನಿದೆ? ಹಲೋ, ನೀವ್ ನನ್ನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಟ್ರಲ್ಲ. ತುಂಬಾ ಗೊತ್ತು. ನನ್ ಫ್ರೆಂಡ್ಸ್ ಯಾವಾಗ್ಲೂ ಹೇಳ್ತಾರೆ, ನೀನೊಂದು ಮ್ಯಾಗ್ನೆಟ್ ತರ, ಯಾವ ಹುಡ್ಗ ನಿನ್ನ ನೋಡಿದ್ರು ಅವಾಗ್ಲೇ ಅಂಟ್ಕೊಂಡ್ಬಿಡ್ತಾನೆ ಅಂತ. ಮ್ಯಾಗ್ನೆಟ್ ತರಾನೇ ನೀವು. ಆದ್ರೆ ನೀವು ನಿಮ್ಮ ಹೃದಯ, ದಿಲ್, ಹಾರ್ಟ್ ಅಂತಾರಲ್ಲ, ಅದನ್ನ ಗಟ್ಟಿ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಪರ 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 ಅಂತ ಕೆರ್ಕೊಳಕ್ ಹೋಗ್ಬಿಡಿ. ನಾನೊಂದ್ ವಿಷಯ ಹೇಳ್ತೀನಿ. ನಾನೊಬ್ಬ ಹುಡುಗನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವನು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ನಾನೇನಾದ್ರೂ ಅವನ ಮದ್ವೆ ಆಗಿಲ್ಲ ಅಂದ್ರೆ ಅವನು ಸೂಸೈಡೇ ಮಾಡ್ಕೋತಾನೆ. ಎಲ್ಲರ ಹತ್ರನೂ ನಾನೇ ರಿಜೆಕ್ಟ್ ಮಾಡ್ದೆ ಅಂತ ಹೇಳಿ, ನೀವು ರಿಜೆಕ್ಟ್ ಮಾಡಿದೀರಾ ಅಂತ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಯುನೋ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಂಬಲ್ಲ ನನ್ನನ್ನು ರಿಜೆಕ್ಟ್ ಮಾಡಿದೀರಾ ಅಂದ್ರೆ.